ओम अथो अयं वा आत्मा सर्वेषां भूतानां लोकः एतस्मिन् खलु अक्षरे गार्गि आकाशवोतश्च प्रोतश्च प्राणो वा आशाया भूयान् ओमित्येव ध्यायेतात्मानं स्वस्ति वः पराय तमसः परस्तात् ಶ್ರೀಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1242ನೆಯ ಅನುಶಾಸನ ಪರ್ವದ 174ನೆಯ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತೆಗೆದುಕೋಬೇಕಾಗಿದೆ. ಅಲ್ಲಿ ನಾವು ಇವತ್ತು ನೋಡಬೇಕಾದದ್ದು ವಾವಿಲ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 117ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 211ನೇ ಅಧ್ಯಾಯ, 198ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 142ನೇದ್ದು, 143ನೇ ಅಧ್ಯಾಯ. ಇದರಲ್ಲಿ ಸಾಧಾರಣವಾದಂತಹ ಅನೇಕ ಧರ್ಮಗಳು, ನಿವೃತ್ತಿ ಧರ್ಮಗಳು ಮೊದಲಾದ ಧರ್ಮಗಳು, ಅದರ ಶ್ರವಣವನ್ನ ನಾವು ಮಾಡೋರಿದ್ದೀವಿ. ಸ್ವಸ್ತ್ಯಸ್ವಸತಾಂ ಅಶೀಟ್ ಸನ್ಮಂಗಲಾನಿ ಭವಂತು. ಉಮಾಮಹೇಶ್ವರಯೋಃ ಯೋಯಂ ಧರ್ಮವಿಷಯಕಃ ಸಂವಾದಃ ಯಃ ಚಾತುರ್ವರ್ಣ್ಯ ವಿಷಯಕಾನ್ ಧರ್ಮಾನ್ ಚತುರಾಶ್ರಮ ವಿಷಯಕಾನ್ ಧರ್ಮಾಂಶ್ಚ ಬೋಧಯಾಮಾಸ. ತಸ್ಮಿನ್ನೇವ ಸಂವಾದೆ ನಿವೃತ್ತಿ ಧರ್ಮಾಣಾಂ ಗೃಹಸ್ಥ ಧರ್ಮಸ್ಯ ಪ್ರಶಂಸಾಂ ಇತ್ಯಾದೀನ್ ಭಾಗಾನ್ ಅದ್ಯ ಆಕರಣಯಾಮಸ್ತಾವತ್. ಉಮಾ ಮಹೇಶ್ವರಿ ಏವಂ ಮಹೇಶ್ವರಂ ಅಪ್ರಾಕ್ಷೇತ್. ಹೇ ಭಗವನ್, ತ್ವಯಾ ತ್ರಿವರ್ಗಸ್ಯ ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಸಂಬಂಧಿ ಯಹ ಧರ್ಮಃ ಶುಭಃ ಸಹ ಸಮವರ್ಣಿತ. ಸರ್ವವ್ಯಾಪಿ ಸರ್ವಸಾಧಾರಣಃ ಯೋಯಂ ಧರ್ಮಃ ತಂ ಧರ್ಮಮಹಂ ಶ್ರೋತುಮಿಚ್ಛಾಮಿ. ತತಶ್ಚ ಮಹೇಶ್ವರಃ ಮಹೇಶ್ವರ್ಯಾಃ ಪ್ರಶ್ನಾನ್ ವ್ಯಾಕುರ್ವನ್ ಏವಂ ಸ್ವಾಭಿಪ್ರಾಯಾನ್ ವಿಸ್ತಾರಯಾಮಾಸ. ಬ್ರಹ್ಮಣ ಲೋಕಸಂಸಾರೇ ಸೃಷ್ಟಾ ಧಾತ್ರಾ ಗುಣಾರ್ಥಿನಾ ಲೋಕಾಂಸ್ ತಾರಯಿತುಂ ಯುಕ್ತಾಃ ಮತ್ತೇಷು ಕ್ಷಿತಿದೇವತಾಃ. ಲೋಕಮರ್ಯಾದಾ ರಕ್ಷಣಾರ್ಥಂ ಚತುರ್ಮುಖಃ ಬ್ರಹ್ಮ ಕ್ಷಿತಿದೇವತಾಃ. ಕ್ಷಿತಿಃ ಇತಿ ಭೂಮಿಃ. ಭೂಮೌ ಯೇ ದೇವತಾಃ ಇವ ಪೂಜ್ಯಂತೆ ಬ್ರಾಹ್ಮಣಾಃ ತಾನ್ ಬ್ರಾಹ್ಮಣಾನ್ ಸ್ಥಾಪಯಾಮಾಸ. ಲೋಕಾಂಸ್ ತಾರಯಿತುಂ ತೇ ಚ ಬ್ರಾಹ್ಮಣಾಃ ಇಮಾನ್ ಲೋಕಾನ್ ವಿವಿಧೇಭ್ಯಃ ಸಂಕಟೇಭ್ಯಃ ತಾರಯಿತುಂ ಶಕ್ತಾಃ. ತೇಷಾಂ ಕೆ ಶುಭಫಲದಾಯಕಾಃ ಧರ್ಮಾಃ ತಮಿಮಂ ಧರ್ಮಹಂ ವಚ್ಮಿ ತಾಂಶ್ಚ ಧರ್ಮಾನ್ ತ್ವಂ ಸಮಾಹಿತ ಮನಸ್ಕಾ ಶೃಣು ತಾವತ್. ಸ್ವದಾರ ರತಿಃ ಸ್ವಪತ್ನಿ ತೃಪ್ತಿಃ ನಿತ್ಯಂ ಜಪಃ ಸರ್ವೇಭ್ಯಃ ಅತಿಥಿಭ್ಯಃ ಸತ್ಕಾರಃ ಯಥಾಶಕ್ತಿ ಸತ್ಕಾರಃ ದಿವಾನಿಶಂ ಸತತಂ ಸತ್ಕಾರಃ. ಶೂದ್ರೋ ಧರ್ಮಪರಃ. ಶೂದ್ರಸ್ತು ಸದಾ ಧರ್ಮಪರಃ ಭವೇತ್ ನಾಮ.
ಬ್ರಾಹ್ಮಣಃ ತ್ರೈವಿಧ್ಯಃ ಋಗ್ಯಜುಸ್ಸಾಮಾತರ್ವಾಕ್ಯೇಷು ತ್ರಿಷು ವೇದೇಷು ಅಧೀತಿ ಧರ್ಮಾರ್ಥ ಕಾಮ ಮೋಕ್ಷಾನ್ ಸೇವೇತ ತಸ್ಯ ಅಯಂ ಧರ್ಮಃ ಸನಾತನಃ ಬ್ರಹ್ಮ ಏವ ಷಟ್ ಕರ್ಮಾಣಿ ಪುರಾ ವ್ಯವಸ್ಥಾಪಯಾಮಾಸ ತಾನಿಮಾನ್ ಧರ್ಮಾನಪಿ ಗದತಃ ಮೇ ಶೃಣು. ಯಜನಂ ತಾನು ಯಾಗ ಮಾಡುವುದು, ಯಾಜನ ಮತ್ತೊಬ್ಬರ ಹತ್ರ ಯಾಗ ಮಾಡಿಸುವುದು, ದಾನ ತಾನು ದಾನ ಮಾಡುವುದು, ಪ್ರತಿಗ್ರಹ ಮತ್ತೊಬ್ಬರಿಗೆ ದಾನ ಕೊಡುವುದು, ಅಧ್ಯಯನ ತಾನು ಅಧ್ಯಯನ ಮಾಡುವುದು, ಅಧ್ಯಾಪನ ಮತ್ತೊಬ್ಬರಿಗೆ ಅಧ್ಯಾಪನ ಮಾಡಿಸುವುದು. ಏತೇತು ಬ್ರಾಹ್ಮಣಾನಾಂ ಷಟ್ ಕರ್ಮಾಣಿ ಭವಂತಿ. ನಿತ್ಯ ಸ್ವಾಧ್ಯಾಯತೋ ಧರ್ಮಃ ನಿತ್ಯಂ ಸಹ ಸ್ವಾಧ್ಯಾಯಂ ಕುರ್ವೀತ ನಿತ್ಯ ದಾನಂ ಚ ಕುರ್ವೀತ. ಗರ್ಭಸ್ಥಾನೇ ವಿಶುದ್ಧಾನಾಂ ಧರ್ಮಸ್ಯ ನಿಯಮೋ ಮಹಾನ್. ಉತ್ಪತ್ತಿ ಪ್ರಭೃತಿ ಬ್ರಾಹ್ಮಣಾಸ್ತು ಉತ್ಪತ್ತಿ ಪ್ರಭೃತಿ ಹುಟ್ಟಿನಿಂದ ಆರಂಭಿಸಿ ಶುದ್ಧಾಃ ಭವಂತಿ. ತೇಭ್ಯಸ್ತು ಕಠಿಣಾಃ ನಿಯಮಾಃ ಶಾಸ್ತ್ರೇಷು ವಿಧೀಯಂತೆ. ಪಂಚಯಜ್ಞಗಳನ್ನು ಮಾಡಬೇಕು, ಋತುಕಾಲದಲ್ಲಿ ಪತ್ನಿ ಸಮಾಗಮ ಮಾಡಬೇಕು, ಅಸೂಯ ರಹಿತನಾಗಿ ಬದುಕಬೇಕು, ಉಳಿದವ್ರದ್ದು ಭೋಜನ ಆದ್ಮೇಲೆ ಭೋಜನ ಮಾಡಬೇಕು. ಅವನು ಧಾರ್ಮಿಕ ಅಂತ ಕರೆಸ್ಕೋತಾನೆ. ಅನುಕೂಲಗಳು ಇದ್ದಾಗೆಲ್ಲ, ಮನೆಯಲ್ಲಿ ವಿಶೇಷ ಕಾರ್ಯಗಳಿದ್ದಾಗೆಲ್ಲ ಪ್ರಾತಃ ಕಾಲದಲ್ಲಿ ಜ್ಞಾನಿಗಳಾದಂತಹ ಬ್ರಾಹ್ಮಣರನ್ನು ಭೋಜನಕ್ಕೆ ಆಹ್ವಾನಿಸಬೇಕು. ತಾನು ಸಂಪಾದನೆ ಮಾಡಿದ್ರಲ್ಲಿ ಒಂದು ಭಾಗವನ್ನ ಧರ್ಮಕ್ಕಾಗಿ ಇಡಬೇಕು, ಇನ್ನೊಂದು ಭಾಗವನ್ನ ಭೋಗಕ್ಕಾಗಿ ಇಡಬೇಕು ಅಂತ ಇಲ್ಲೇನು ಈ ದಕ್ಷಿಣ ಭಾರತದ ಪಾಠದಲ್ಲಿ ಕಾಣ್ತಿದೆ. ಇದು ಉತ್ತರ ಭಾರತದ ಪಾಠದಲ್ಲಿ ಈಗ ಒಂದು 2-3 ದಿವಸಗಳ ಹಿಂದೆ ನಮ್ಮ ಶ್ರವಣಕ್ಕೆ ಬಂದಿತ್ತು. ಹೆಚ್ಚು ಕಡಿಮೆ ಇಲ್ಲಿ ಬರುವ ದಕ್ಷಿಣ ಭಾರತದ ಪಾಠದ ವಿಷಯವು ಹಿಂದೆ ಬಂದ ಉತ್ತರ ಭಾರತದ ಪಾಠದ ವಿಷಯವು ಒಂದೇ ರೀತಿಯಾಗಿದೆ. ಆಗಮಿಷ್ಯತಿ ಯತ್ ಪಾತ್ರಂ ತತ್ ಪಾತ್ರಂ ತಾರಯಿಷ್ಯತಿ ಪಾತ್ರಮಿತ್ಯೇವ ದಾತವ್ಯಂ. ಯಾರು ಸತ್ಪಾತ್ರ ಇದ್ದಾನೆ ಆ ಸತ್ಪಾತ್ರನಿಗೆ ದಾನ ಕೊಡಬೇಕು. ಮನೆಗೆ ಆಕಸ್ಮಿಕವಾಗಿ ಒಂದು ಸತ್ಪಾತ್ರ ಬಂದಾಗ ಅದು ಈ ಯಜಮಾನನನ್ನ ಯಾವುದೋ ಕಷ್ಟದಿಂದ ಪಾರು ಮಾಡ್ಲಿಕ್ಕಾಗಿಯೇ ಬಂದಿರ್ತದೆ. ಬಂದಂತಹ ಅತಿಥಿಯನ್ನ ತುಂಬಾ ಜತನದಿಂದ ಎಚ್ಚರಿಕೆಯಿಂದ ಸತ್ಕರಿಸಬೇಕು. ನ್ಯಾಸದಂತೆ ವಿತ್ತಂ ಸಂಭಾವಯೇತ್ತಸ್ಯ ನ್ಯಾಸೋಹಮಿತಿ ನಿಶ್ಚಿತ. ಇನ್ನೊಬ್ಬರು ಕೊಟ್ಟ ದುಡ್ಡನ್ನ, ಇಟ್ಕೊಳ್ಳಿಕ್ಕಾಗಿ ಕೊಟ್ಟ ದುಡ್ಡನ್ನ ಹೇಗೆ ನಾವು ತುಂಬಾ ಎಚ್ಚರದಿಂದ ಕಾಪಾಡಿಕೊಂಡು ಮತ್ತೆ ಅವರಿಗೆ ಆ ಪ್ರಸಂಗದಲ್ಲಿ ಕೊಟ್ಟು ಕಳಿಸ್ತೀವೋ, ಅದರ ಯಜಮಾನರಿಗೆ ಕೊಡ್ತೀವೋ, ಹಾಗೆ ಬಂದು ಅತಿಥಿಯನ್ನ ನ್ಯಾಸ ಅಂತ ಪರಿಗಣಿಸಿ ಆತನನ್ನು ಗೌರವಿಸಬೇಕು. ಅಥವಾ ತನ್ನ ಹತ್ರ ಇರುವಂತಹ ಧನ ಸಂಪತ್ತು ಮೊದಲಾದದ್ದನ್ನೆಲ್ಲ ಆ ಇನ್ನೊಬ್ಬರಿಗೆ ಕೊಡಬೇಕಾದಂತಹ ಒಂದು ಸಂಪತ್ತು ಅಂತ ಭಾವಿಸಬೇಕು. ಇಲ್ಲಿ ಆ ಶ್ಲೋಕದ ಅನುವಾದ ಮಾಡುವಾಗ ಅತಿಥಿಯನ್ನ ನ್ಯಾಸವಾಗಿಟ್ಟಿರುವ ನಿಧಿಯಂತ ನಿಶ್ಚಯಿಸಿ ಪೂಜಿಸಬೇಕು ಅಂತ ಅನುವಾದ ಮಾಡಿದ್ದಾರೆ. ಅದು ಅಷ್ಟು ಸರಿಯಾದ್ದಲ್ಲ. ಲಕ್ಷಾಲಂಕಾರದಲ್ಲಿ ಆಗಿದೆ, ನ್ಯಾಸ ವಿನ್ಯಸ್ತ ನಿಧನಂ ವಿತ್ತಂ ಸಂಭಾವಯುಕ್ತಸ್ಯ ನ್ಯಾಸೋಯಮಿತಿ ನಿಶ್ಚಿತ. ನ್ಯಾಸ ಅಂದ್ರೆ ಇನ್ನೊಬ್ಬರು ನಮ್ಮ ಬಳಿ ಇಟ್ಕೊಳ್ಳಿಕ್ಕಾಗಿ ಕೊಟ್ಟಂತಹ ಧನ ಅಂತ. ಅಲ್ಲಿ ಆ ನ್ಯಾಸ ರೂಪವಾಗಿ ಇಟ್ಟಂತಹ ಧನ ಯಾವುದು? ಬಂದು ಅತಿಥಿಯ. ಲಕ್ಷಾಲಂಕಾರ ಅತಿಥಿಯನ್ನ ನ್ಯಾಸ ಅಂತ ಹೇಳಿಲ್ಲ. ಅನುವಾದ ಮಾಡೋರು ಆ ತರ ಮಾಡಿದ್ದಾರಷ್ಟೇ. ಬಂದು ಅತಿಥಿ ನ್ಯಾಸ ಅಲ್ಲ. ನಮ್ಮ ಬಳಿ ಸಂಗ್ರಹಿತವಾಗಿರುವಂತಹ ದುಡ್ಡಿದೆ ಅಲ್ಲ, ನಾವು ದುಡಿದಿರುವಂತಹ ದುಡ್ಡೇನಿದೆ ಅದು ನಮ್ಮ ಭೋಗಕ್ಕಾಗಿರುವಂಥದ್ದಲ್ಲ. ಇದು ನಾವು ಇನ್ನೊಬ್ಬರಿಗೆ ದಾನ ಧರ್ಮ ಇತ್ಯಾದಿ ರೂಪವಾಗಿ ಖರ್ಚು ಮಾಡಿ ಆ ಮೂಲಕ ಭಗವಂತ ನಮಗೆ ಏನು ದುಡ್ಡನ್ನು ಇಟ್ಕೊಳ್ಳಿಕ್ಕೆ ಕೊಟ್ಟಿದ್ದ
ಅದನ್ನ ಸದ್ವಿನಿಯೋಗ ಮಾಡುವುದು ನಮ್ಮ ಕರ್ತವ್ಯ. ಅದರಿಂದ ನ್ಯಾಸ ಯಾವುದು ಅಂದ್ರೆ ನಮ್ಮಲ್ಲಿರುವ ದುಡ್ಡು. ತಸ್ಯ ನ್ಯಾಸೋಯಂ ವಿತ್ತಂ ಸಂಭಾವೇತ್. ತಸ್ಯ ಬಂದ ಅತಿಥಿಗೆ ಇದು ನ್ಯಾಸ, ಅವನು ದುಡ್ಡಿದು, ಯಾವುದು ನಮ್ಮ ಹತ್ರ ಇರುವ ದುಡ್ಡು, ಆದ್ರೆ ಅದು ಅವನ ದುಡ್ಡು ಅಂತ ನಿಶ್ಚಿತ ಮಾಡ್ಕೊಳ್ಬೇಕು. ಹಾಗಾಗಿ ಅತಿಥಿ ನ್ಯಾಸ ಅಲ್ಲ, ನಮ್ಮ ಹತ್ರ ಇರುವ ದುಡ್ಡು ಅತಿಥಿಗೆ ಕೊಡಬೇಕಾದಂತ ನ್ಯಾಸ. ಯಶಸ್ಸಿನ ಮೂಲವೆಲ್ಲ ಇದರಲ್ಲೇ ಇದೆ. ಸೌಮ್ಯವಾದ ಮನಸ್ಸಿನಿಂದ ಮಾಡುವಂತ ದಾನವೇ ಬಹಳ ಶ್ರೇಷ್ಠ. ಮಳೆ ನೀರು ಭೂಮಿಯಲ್ಲಿ ಹನಿ ಹನಿಯಾಗಿ ಬಿದ್ದರೂ ಕೂಡ ಅನೇಕ ಕೆರೆ ಕೊಳ್ಳ ಇವೆಲ್ಲ ತುಂಬುತ್ತವೆ. ಯಥಾ ಅಂಬುಬಿಂದುಭಿ ಸೂಕ್ಷ್ಮೈ ಕೇದಾರಸ್ಥ ತಟಾಕಾನಿ ತೋಯಪೂರ್ಣಾನಿ ದೃಶ್ಯಂತೆ. ಅದರಂತೆ ಈ ದಾನವನ್ನು ನಾವು ಸ್ವಲ್ಪ ಮಾಡಿದರೂ ಕೂಡ ನಾವು ಮಾಡಿದಂತಹ ದಾನ ಕ್ರಮವಾಗಿ ನಮ್ಮನ್ನ ಉದ್ಧರಿಸ್ತದೆ. ಪೀಡೆಯಾಪಿ ಚ ಭೃತ್ಯಾನಾಂ ದಾನಮೇವ ವಿಶಿಷ್ಯತೆ. ಪುತ್ರಧಾರಾಹ ಧನಂ ಧಾನ್ಯಂ ನ ಮೃತಾನ್ ಅನುಗಚ್ಚತಿ. ನಾವು ಮರಣಿಸುವಾಗ ನಾವು ಗಳಿಸಿಟ್ಟಂತಹ ದುಡ್ಡು ಇತ್ಯಾದಿ ಯಾವುದು ನಮ್ಮನ್ನ ಹಿಂಬಾಲಿಸುವುದಿಲ್ಲ. ಆದ್ರಿಂದ ದಾನ ಮಾಡುವುದು ಬಹಳ ಮುಖ್ಯ. ಕೆಲವು ಬಾರಿ ನಾವು ದಾನ ಮಾಡಬೇಕು ಅಂತ ಹೊರಟಾಗ ನಮ್ಮ ಆಶ್ರಿತರಾದವರು ನಮ್ಮ ದಾನ ಮಾಡುವ ಪ್ರವೃತ್ತಿಗೆ ಅಡ್ಡ ಬರ್ತಾರೆ. ಆದ್ರೆ ಅವರ ಮಾತನ್ನ ಕಡೆಗಣಿಸಿ ನಾವು ದಾನ ಮಾಡುವುದೇ ಬಹಳ ಮುಖ್ಯ. ಭೃತ್ಯರಿಗೆ ಪೀಡೆಯಾದರೂ ಅಂತ ಅರ್ಥ ಬರೆದಿದ್ದಾರೆ. ಪೀಡೆ ಅಂದ್ರೆ ಅವ್ರಿಗೆ ತೊಂದರೆ ಕೊಟ್ಟಾದ್ರು, ನಮ್ಮ ಆಶ್ರಿತರಿಗೆ ತೊಂದರೆ ಕೊಟ್ಟಾದ್ರು, ಅವ್ರಿಗೆ ಏನಾದ್ರೂ ಕೊರತೆ ಆದ್ರೂ ತೊಂದರೆ ಇಲ್ಲ, ದಾನ ಮಾಡಬೇಕು ಅಂತ ಹಾಗೆ ಒಂದು ಅಭಿಪ್ರಾಯ ಕಾಣಿಸ್ತದೆ. ಒಂದು ಸೀಮಿತ ಅರ್ಥದಲ್ಲಿ ಅದು ಸರಿ ಇದ್ದಿರಬಹುದು. ಆದ್ರೂ ದಾನ ಕೊಡುವುದಕ್ಕೆ ಅವರು ಅಡ್ಡ ಬಂದಾಗ ಅವರನ್ನು ದೂರ ಇಟ್ಟಾದ್ರೂ ದಾನ ಮಾಡುವುದು ಯೋಗ್ಯ ಅಂತ ಹೀಗರ್ಥ. ಭೂಮಿ ದಾನವೇ ಮಹಾದಾನ, ದಾನಕ್ಕೆ ಸಮಾನವಾದಂತ ನಿಧಿ ಇಲ್ಲ, ಸುಳ್ಳಿಗಿಂತ ನೀಚವಾದಂತಹ ಪಾಪವು ಯಾವುದೂ ಕೂಡ ಇಲ್ಲ. ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಇತ್ಯಾದಿಗಳನ್ನ ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಮುಂದೆ ಪಾರ್ವತಿ ಹೇಳಿದ್ಲು, ಅತಿಥಿಗಳು ಬಂದಾಗ ನಾವೇನ್ ಮಾಡಬೇಕು, ಪರ್ವಕಾಲದಲ್ಲಿ ಏನ್ ಮಾಡಬೇಕು, ಇಂಥ ಧರ್ಮಗಳನ್ನ ನೀನ್ ಹೇಳಬೇಕು. ಆಗ ಶಿವ ಹೇಳಿಕ್ ತೊಡಗಿದ, ಶುಶ್ರೂಷತೆಯ ಪಿತರಂ ಮಾತರಂ ಚ ಗೃಹಾಶ್ರಮೆ. ತಂದೆ ತಾಯಂದ್ರೆ ಸೇವಾ ಮಾಡುವಂಥ ಯಜಮಾನ, ಪತಿ ಸೇವೆಯನ್ನು ಮಾಡುವಂಥ ಒಬ್ಬಳು ಸ್ತ್ರೀ, ಇವರೆಲ್ಲರೂ ದೇವತೆಗಳ ಪ್ರೀತಿಗೆ ಪಾತ್ರರಾಗ್ತಾರೆ. ಮಾತಾಪಿತೃ ವಿಯುಕ್ತಾನಾಂ ಯಾಚರ್ಯ ಗೃಹಮೇಧಿನಾಂ ವಿಧವಾನಾಂ ಚ ನಾರೀಣಾಂ ಭವಾನೇತದ್ ಬ್ರವೀತು ಮೇ ಅಂತ ಮುಂದೆ ಪಾರ್ವತಿ ಕೇಳುವಂತ ಒಂದು ಮಾತು. ತಂದೆ ತಾಯಿಂದ ಇಲ್ಲದೇ ಇರುವಂತಹ ಗೃಹಸ್ಥರ, ವಿಧವೆಯರಾದಂತಹ ನಾರಿಯರು, ಇವರ ಧರ್ಮ ಯಾವುದು? ಅದಕ್ಕೆ ಶಿವ ಹೇಳಿದ, ತಂದೆ ತಾಯಿಂದ ಸ್ಥಾನದಲ್ಲಿ ಬೇರೆ ಯಾರೇ ದೇವತೆಗಳು, ಅತಿಥಿಗಳು, ಗುರು ಹಿರಿಯರು ಮೊದಲಾದವರು ಬಂದ್ರೆ ಅವ್ರಿಗೂ ಕೂಡ ಸತ್ಕಾರ ಮಾಡಬೇಕು. ಎಲ್ಲಾ ಪ್ರಾಣಿಗಳಲ್ಲಿ ಅಹಿಂಸೆಯನ್ನ ತೋರಬೇಕು. ಇಂಥ ಧರ್ಮವನ್ನು ಎಲ್ಲರೂ ಆಚರಿಸಬೇಕು. ದಿನೇ ದ್ವಿಹಿ ಅಭಿಷೇಕಂ, 2 ಬಾರಿ ಸ್ನಾನ ಇತ್ಯಾದಿಗಳನ್ನ ಮಾಡಬೇಕು. ಮತ್ತೆ ಪಂಚಮಿ, ಷಷ್ಠಿ, ದ್ವಾದಶಿ, ಅಷ್ಟಮಿ, ಚತುರ್ದಶಿ, ಪೌರ್ಣಮಾಸಿ, ಅಮಾವಾಸ್ಯ ಇತ್ಯಾದಿ ದಿನಗಳಲ್ಲಿ ಬ್ರಹ್ಮಚರ್ಯವನ್ನ ಪಾಲಿಸಬೇಕು. ಕ್ಷೌರ ಕರ್ಮ ಆ ದಿನಗಳಲ್ಲಿ ಅಭ್ಯಂಗ ಸ್ನಾನ ಇತ್ಯಾದಿಗಳನ್ನ ಮಾಡಬಾರದು. ಶ್ಮಶ್ರುಕರ್ಮ, ಶಿರೋಭ್ಯಂಗಂ, ಅಂಜನಂ. ಶಿರೋಭ್ಯಂಗ ಮತ್ತು ಅಂಜನ ಅಂತ ಬೇರೆ ಬೇರೆ ಇದೆಯಲ್ಲ, ಅಲ್ಲಿ ಶಿರೋಭ್ಯಂಗ ಅಂದ್ರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಅಂತ ಅರ್ಥ. ಅಂಜನ ಅಂದ್ರೆ ಕಾಡಿಗೆ ಹಚ್ಕೊಳ್ಳೋದು ಅಂತ ಅರ್ಥ. ಅದು ಅಭ್ಯಂಗ ಸ್ನಾನ ಅಥವಾ ಎಣ್ಣೆ ಮಜ್ಜನ ಅಂತ ಪ್ರತ್ಯೇಕ ಅನುವಾದ ಮಾಡುವುದಕ್ಕೇನು ಅರ್ಥ ಇಲ್ಲ. ದಂತ ಧಾವನ ಮಾಡಬಾರದು ಅಂತಿದೆ. ದಂತ ಕಾಷ್ಠದಿಂದ ಈ ಮೇಲೆ ಹೇಳಿದ ದಿನಗಳಲ್ಲಿ ಹಲ್ಲುಜ್ಜಬಾರದು ಹೊರತು ಎಲೆಗಳಿಂದ ಹಲ್ಲುಜ್ಜಬೇಕು ಅಂತ ಅದಕ್ಕೆ ಅರ್ಥ ಮಾಡೋದು ಯೋಗ್ಯ.
ಕೆಲವು ದಿನಗಳಲ್ಲಿ ಕೆಲವು ಪ್ರಕರಣದಲ್ಲಿ ಆ ಥರ ಅರ್ಥ ಮಾಡ್ತಾರೆ. ಹಲ್ಲು ಉಜ್ಜದೆ ಯಾವತ್ತೂ ಇರಬಾರದು, ದಂತಧಾವನ ಮಾಡಬಾರದು. ಅಂದ್ರೆ ದಂತಧಾವನ ಅಂದ್ರೆ ಕಾಷ್ಠ, ಆ ಕಾಷ್ಠವನ್ನು ಆ ದಿನಗಳಲ್ಲಿ ವರ್ಜಿಸಬೇಕು ಅಂತ ಹೇಳ್ತಾರೆ. ತೇಷು ಅಲಕ್ಷ್ಮೀ ಪ್ರತಿಷ್ಠಿತ, ಇವುಗಳಲ್ಲಿ ಎಲ್ಲದರಲ್ಲೂ ಕೂಡ ದಾರಿದ್ರ್ಯ ಲಕ್ಷ್ಮಿ ಇರ್ತಾಳೆ. ಅಂತ ದಿನಗಳಲ್ಲಿ ಕ್ಷೌರಕರ್ಮ ಇತ್ಯಾದಿ ಎಲ್ಲವನ್ನು ಮಾಡಿದರೆ ಅವನು ಆ ದಾರಿದ್ರ್ಯ ಲಕ್ಷ್ಮಿಯ ಆಕ್ರಮಣಕ್ಕೆ ತುತ್ತಾಗ್ತಾನೆ ಅಂತ ಅದರ ತಾತ್ಪರ್ಯ. ಶರೀರಮೇಕಂ ದಂಪತ್ಯೋ ವಿಧಾತ್ರ ಪೂರ್ವ ನಿರ್ಮಿತಂ ತಸ್ಮಾತ್ ಸ್ವದಾರ ನಿರತಃ ಬ್ರಹ್ಮಚಾರಿ ವಿಧೀಯತೆ. ಪತಿ ಪತ್ನಿಯರು ಇಬ್ಬರಿಗೆ ಮೊದಲು ಒಂದೇ ಶರೀರ ಇತ್ತಂತೆ. ಅದು ಮುಂದೆ ದ್ವೇಧ ವಿಭಕ್ತವಾಗಿ ಬೇರೆ ಬೇರೆ ಆಯಿತು ಅಂತ ಹೇಳಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಕೂಡ ವರ್ಣಿತವಾಗಿದೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಮೊದಲನೇ ಅಧ್ಯಾಯ ಅಥವಾ ಮೂರನೇ ಅಧ್ಯಾಯದಲ್ಲಿ ವಾಣಿ ಬ್ರಹ್ಮರಿಂದ ದೇವತೆಗಳ ಸೃಷ್ಟಿ ಅನ್ನೋದನ್ನು ವರ್ಣನೆ ಮಾಡುವಂತಹ ಪ್ರಸಂಗ. ಸಹ ವೈ ನೈವ ರೇಮೆ ತಸ್ಮಾದ್ ಏಕಾಕಿ ನರಮತೆ ಸದ್ವಿತೀಯ ಐಚ್ಛತ್. ಚತುರ್ಮುಖ ಬ್ರಹ್ಮ ಒಬ್ಬನೇ ಇದ್ದ, ಅವನು ಯಾವುದೇ ಸುಖವನ್ನು ಕಾಣಲಿಲ್ಲಂತೆ. ಒಬ್ಬಳು ಪತ್ನಿಯನ್ನ ಅವನು ಬಯಸಿದ. ಅದಕ್ಕೆ ಅವನೇನ್ ಮಾಡಿದ, ತನ್ನ ದೇಹವನ್ನ ಬೆಳೆಸಿದ. ಇಬ್ರು ದಂಪತಿಗಳು ಪರಸ್ಪರ ಆಲಿಂಗಿಸಿಕೊಂಡ್ರೆ ಎಷ್ಟು ಅಗಲ ಆಗ್ಬೇಕು ಅವರಿಬ್ಬರು, ಅಷ್ಟು ದೊಡ್ಡ ಒಂದು ಶರೀರವನ್ನ ಮಾಡಿಕೊಂಡ. ಸಹ ಏತಾವಾನಾಸ ಯಥಾ ಸ್ತ್ರೀ ಪುಮಾಂಸೌ ಸಂಪರಿಷ್ವಕ್ತೌ ಸ ಇಮಮೇವ ಆತ್ಮಾನಂ ದ್ವೇಧ ಅಪಾತಯತ್. ಅದನ್ನ ಎರಡು ಭಾಗ ಮಾಡಿಕೊಂಡು ಮುಂದೆ ಅದನ್ನ ದೊಡ್ಡದಾಗಿ ಬೆಳೆಸ್ಕೊಂಡು ಮತ್ತು ಮುಂದೆ ಅದನ್ನು ಎರಡು ಭಾಗ ಮಾಡಿಕೊಂಡ. ತತಃ ಪತಿಶ್ಚ ಪತ್ನೀಚ ಅಭವತಾಂ. ಮೊದಲು ಒಬ್ಬನೇ ಇದ್ನಲ್ಲ, ಸುಮಾರು ಒಂದು 6 ಅಡಿ ಎತ್ತರದ ಮನುಷ್ಯ, ಒಂದು 2 ಅಡಿ ಅಗಲದ ಮನುಷ್ಯ ಇರ್ತಾನೆ ಅಂತ ತಿಳ್ಕೊಳ್ಳೋಣ. ಆ 2 ಅಡಿ ಅಗಲ ಇರುವಂತಹ ಚತುರ್ಮುಖ ಬ್ರಹ್ಮ ತನ್ನನ್ನ 4-5 ಅಡಿ ಅಗಲವಾಗಿ ವಿಸ್ತರಿಸಿಕೊಂಡ. ಇಬ್ಬರು ದಂಪತಿಗಳು ಒಟ್ಟಿಗೆ ಕೂತ್ಕೊಂಡ್ರೆ ಆ ಒಂದು ಎತ್ತರ ಆಗ್ತದೆ, ನಮ್ಗದು ಗೊತ್ತಿದೆ. ಹೀಗೆ ಅಂಥ ಇಬ್ಬರ ಅಗಲದಿಂದ ಕೂಡಿದಂಥ ಆ ಶರೀರವನ್ನ 2 ವಿಭಾಗ ಮಾಡಿದ. ಪತಿ ಮತ್ತು ಪತ್ನಿಯರಾದರು. ಸಹ ಸ್ಥೂಲತ್ವ ಉಪಾಗತಃ. ಆ ಭಾಷ್ಯ ಹೇಳುವಂತೆ ಅವನು ಸ್ಥೂಲನಾದ ಚತುರ್ಮುಖ ಬ್ರಹ್ಮ. ದಂಪತಿ ಸಹಿತವು ಯಾವತ್ತ, ಇಬ್ಬರು ದಂಪತಿಗಳು ಸಹಿತರಾಗಿದ್ರೆ ಹೇಗೆ ಸ್ಥೂಲರಾಗಿರ್ತಾರೋ ಹಾಗೆ ಅವನು ಸ್ಥೂಲತ್ವವನ್ನು ಹೊಂದಿದ. ತಾವತ್ ದೇಹ ಅಭವತ್. ಮುಂದೆ ಬ್ರಹ್ಮ ತಥೋ ದೇಹಂ ದ್ವಿಧಾಕರೋತ್. ಆ ದೇಹವನ್ನು ಎರಡಾಗಿ ಮಾಡಿಕೊಂಡ. ಪಾತನಾತ್ ಪ್ರತಿಪತ್ನಿತ್ವ ಶಬ್ದ ಏನೋ ರಜಾಯತ. ಆ ಶಬ್ದ 2 ಭಾಗವಾಗಿ ಬಿದ್ದಿದ್ದರಿಂದ, ಪಾತನಾತ್ ಬಿದ್ದಿದ್ದರಿಂದ ಅದು ಪತಿ ಮತ್ತು ಪತ್ನಿಯರಾಯಿತು. ನಮಗೆ ಗೊತ್ತಿದೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಪಾತೀತಿ ಪತಿ, ರಕ್ಷಿಸುವವನು ಗಂಡ, ಆ ಗಂಡನಿಗೆ ಯಜ್ಞದಲ್ಲಿ ಸಹಕಾರ ಕೊಡುವವಳು ಪತ್ನಿಯವ್ರನ್ನೋ ಯಜ್ಞ ಸಂಯೋಗೆ, ಅವಳಿಗೆ ಪತ್ನಿ ಅಂತ ಕರೀತಾರೆ. ಆದ್ರೆ ಇಲ್ಲಿ ಹೇಳುವಂತೆ ಇದೊಂದು ಬೇರೆ ನಿಷ್ಪತ್ತಿ. ಇಬ್ಬರು ಆ ಎರಡಾಗಿ ಸೀಳಿ ಬಿದ್ದಿದ್ದರಿಂದ ಅವರಿಗೆ ಪತಿ ಪತ್ನಿ ಅಂತ ಕರೀತಾರೆ. ತಸ್ಮಾತ್ ತಯೋರೇಕ ಸುಖಂ ಭವತ್ಯೇವ ಅರ್ಧಪಾತ್ರವತ ತತಸ್ತಸ್ಯಾಂ ಉಮೇಶಾದೀನ್ ದೇವಾನ್ ಸರ್ವಮನೂನಪಿ. ಅವರಿಬ್ಬರಿಗೂ ದಂಪತಿಗಳಿಗೆ ಯಾವತ್ತೂ ಕೂಡ ಸಮಾನವಾದಂತಹ ಸುಖ ಸಿಗ್ತದಲ್ಲ. ಒಂದು ಪಾತ್ರೆಯಲ್ಲಿ ಏನನ್ನಾದ್ರೂ ನೀರೋ ಹಾಲೋ ಮತ್ತೊಂದು ಏನಾದ್ರೂ ಹಾಕಿಟ್ಟಿದ್ರೆ ತುಪ್ಪವನ್ನು, ಆ ಪಾತ್ರದಲ್ಲಿರುವಂತಹ ಒಂದು ಭಾಗದಲ್ಲಿರುವ ತುಪ್ಪವು ಮತ್ತೊಂದು ಭಾಗದಲ್ಲಿರುವ ತುಪ್ಪವು ಅಥವಾ ಹಾಲು ರುಚಿಯಲ್ಲೇನೂ ವ್ಯತ್ಯಾಸ ಕಾಣೋದಿಲ್ಲ, ಒಂದೇ ರೀತಿಯಾಗಿರ್ತದೆ. ಅದರಂತೆ ಇಬ್ಬರು ಗಂಡ ಹೆಂಡಂದ್ರು ಮೂಲತಃ ಸಂಯುಕ್ತರೇ ಆಗಿದ್ದು ಮುಂದೆ ವಿಭಾಗ ಹೊಂದಿದ್ರಿಂದ
ಅವರಿಗೆ ಸಮಾನವಾದಂತಹ ಸುಖ ಇರ್ತದೆ. ತಸ್ಮಾದಿದಂ ಅರ್ಧಭೃಗಲಮಿವ ಸ್ವ ಇತಿ ಸ್ಮಾಹ ಯಾಜ್ಞವಲ್ಕ್ಯ ತಸ್ಮಾದಯಂ ಆಕಾಶ ಸ್ತ್ರೀಯಾ ಪೂರ್ಯತೆ ಏವ ತಾಂ ಸಮಭವತ್. ಪುರುಷರ ಸಮೀಪದ ಪ್ರದೇಶವೆಲ್ಲ ತುಂಬುತ್ತದಂತೆ ಈ ಸ್ತ್ರೀಯಿಂದಾಗಿ, ಸಂತತಿಯಿಂದ ತುಂಬುತ್ತದೆ. ಸ್ತ್ರೀ ಮನುಷ್ಯನ ಸುತ್ತಮುತ್ತಲಿರುವಂತಹ ಭೌತಿಕ ಆಕಾಶವನ್ನು ತುಂಬುತ್ತಾಳೆ, ಅವನ ಮನಸ್ಸಿನ ಆಕಾಶವನ್ನು ತುಂಬುತ್ತಾಳೆ. ಅದಕ್ಕಾಗಿ ಅವಳು ಅವನ ಜೀವಮಾನದಲ್ಲಿ ಪ್ರವೇಶ ಮಾಡಿದ್ರೆ ಆಗ ಆತ ಪೂರ್ಣನಾಗ್ತಾನೆ ಅಂತ ಹೀಗೆ ಉಪನಿಷತ್ತಿನ ಮಾತನ್ನು ಕೂಡ ನಾವು ತಿಳ್ಕೊಳ್ಬಹುದು. ಶರೀರಮೇಕಂ ದಂಪತ್ಯೋ ವಿಧಾತ್ರ ಪೂರ್ವ ನಿರ್ಮಿತಂ ತಸ್ಮಾತ್ ಸ್ವದಾರ ನಿರತಃ ಬ್ರಹ್ಮಚಾರಿ ವಿಧೀಯತೆ. ಅದರಿಂದ ಯಾರು ಸ್ವಪತ್ನಿಯಲ್ಲೇ ಆಸಕ್ತನಾಗಿ ತನ್ನ ಧರ್ಮವನ್ನ ಮುಂದುವರಿಸ್ತಾನೆ ಅವನಿಗೆ ಬ್ರಹ್ಮಚಾರಿ ಅಂತಾನೆ ಹೇಳ್ತಾರೆ. ಅಂಥವನಿಗೆ, ಅಂಥ ಗೃಹಸ್ಥಾಶ್ರಮಿಗೆ ಬೇರೆ ಒಂದು ಸನ್ಯಾಸ ಮೊದಲಾದ ಆಶ್ರಮದಿಂದ ಏನಾಗಬೇಕಾಗಿದೆ? ಕಿಂ ಅನ್ಯೈಹಿ ಕೃತಂ ಆಶ್ರಮೈಹಿ ಶೀಲವೃತ್ತ ವಿನೀತಸ್ಯ. ವೃತ್ತ ಅಂದ್ರೆ ಬಾಹ್ಯ ನಡವಳಿಕೆ, ಶೀಲ ಅಂದ್ರೆ ಅಂತರಂಗದ ಶೀಲ. ಇವುಗಳೆರಡನ್ನೂ ಅವನು ಅಳವಡಿಸಿಕೊಂಡು ಆ ಮೂಲಕ ವಿನೀತನಾಗಿ ಬದುಕುವುದಾದರೆ ಇದು ಬಹಳ ಮಹತ್ವದ್ದು. ಮನುಷ್ಯನಿಗೆ ಅಂತರಂಗದ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡೂ ಇದ್ರೆ ಅದರಿಂದ ಅವನಲ್ಲಿ ವಿನಯನೂ ಬರ್ತದೆ, ಇಲ್ಲದೇ ಇದ್ರೆ ದುರಹಂಕಾರಿಯಾಗಿ ಮೆರೀತಾನೆ ಅಂತ ತಿಳ್ಕೋಬೇಕು. ಯಥಾ ಮಾತರಮಾಶ್ರಿತ್ಯ ಸರ್ವೇ ಜೀವಂತಿ ಜಂತವಃ ತಥಾ ಗೃಹಾಶ್ರಮಂ ಪ್ರಾಪ್ಯ ಸರ್ವೇ ಜೀವಂತಿ ಆಶ್ರಮಾಃ. ತಾಯಿಯನ್ನು ಅವಲಂಬಿಸಿ ಎಲ್ಲಾ ಜೀವಿಗಳು ಈ ಜಗತ್ತಿನಲ್ಲಿ ಬದುಕ್ತವೆ. ಹಾಗೆ ತಾಯಿಯನ್ನ ಅವಲಂಬಿಸಿ ಬದುಕುವಂತೆ ಗೃಹಸ್ಥಾಶ್ರಮವನ್ನು ಅವಲಂಬಿಸಿ ಉಳಿದ ಆಶ್ರಮಗಳು ಕೂಡ ಬದುಕ್ತವೆ. ಏತೇ ಚಾನ್ಯೇಚ ಬಹವಃ ತರ್ಕಯಂತಿ ಗೃಹಾಶ್ರಮಂ. ಗೃಹಸ್ಥಾಶ್ರಮದ ಮಹತ್ವ ಎಷ್ಟು? ರಾಜರು, ಪಾಷಂಡಿಗಳು, ಅವ್ರು ಎಂಥವರೇ ಇರಲಿ, ರಾಜಾನಃ ಸರ್ವ ಪಾಷಂಡಾಹ, ನಾಸ್ತಿಕರೇ ಇರಲಿ, ಅವರಿಗೂ ಕೂಡ ಗೃಹಸ್ಥಾಶ್ರಮ ಅಂತ ಅನ್ನೋದು ಬೇಕೇ ಬೇಕು. ಕೇವಲ ಧಾರ್ಮಿಕರಿಗೆ ಮಾತ್ರ ಅಂತಲ್ಲ, ಅಧಾರ್ಮಿಕರಾದವರು ಮೊದಲಾದವರು ಪ್ರತಿಯೊಬ್ಬರಿಗೂ ಕೂಡ ಗೃಹಸ್ಥಾಶ್ರಮದ ಒಂದು ಅವಶ್ಯಕತೆ ಇದ್ದೇ ಇರ್ತದೆ. ರಂಗಭೂಮಿಯ ಮೇಲೆ ಜೀವಿಸುವವರು, ಹಾವು ಹಿಡಿಯುವವರು, ಡಾಂಬಿಕರು, ಚೋರರು, ರಾಜಭಟರು, ವಿದ್ಯಾವಂತರು, ಕರ್ಮ ಮಾಡಬಲ್ಲವರು ಪ್ರತಿಯೊಬ್ಬರು ಕೂಡ ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಕ್ಷೀಣಪಥ್ಯೋದನಾಹ, ಏನು ಆಹಾರದ ಬುತ್ತಿಯನ್ನು ತಗೊಂಡು ಹೋಗಿದ್ದಾರೆ ತಮ್ಮ ಕೈಯಲ್ಲಿ, ಅದು ಖಾಲಿ ಆಗಿದೆ, ಅಂಥವರಿಗೆ ಆ ಮನೆ ನೆನಪು ಬರ್ತದೆ ಅವಾಗ ಅಂತ ಅದರ ವರ್ಣನೆ ಮಾಡ್ತಾರೆ. ಗೃಹಸ್ಥಾಶ್ರಮಿ ಏನು ಕೃತ್ಯಗಳನ್ನು ಮಾಡ್ತಾನೆ, ಏನು ಈ ಜಗತ್ತಿಗೆಲ್ಲ ಆಹಾರ ಕೊಡ್ತಾನೆ, ಅದನ್ನು ನೋಡಿಯೇ, ಅದನ್ನು ಅವಲಂಬಿಸಿಯೇ ಬೆಕ್ಕು, ಇಲಿ, ನಾಯಿ, ಹಂದಿ, ಗಿಣಿ, ಪಾರಿವಾಳ, ಕಾಗೆ, ಗುಬ್ಬಚ್ಚಿ, ಸರ್ಪಗಳನ್ನು ತಿಂದು ಬದುಕುವಂತಹ, ಘಾಸಿಗೊಳಿಸಿ ಬದುಕುವಂತಹ ಮುಂಗುಸಿಗಳು, ಎಲ್ಲಾ ಪ್ರಾಣಿಗಳು ಕೂಡ ಈ ಗೃಹಸ್ಥ ಮಾಡಿದಂತಹ ಕಾರ್ಯವನ್ನು ಅವಲಂಬಿಸಿಕೊಂಡು ಬದುಕ್ತವೆ. ಉಪಯುಕ್ತಂ ಚೇತ್ಯೇಷಾಂ ಮತಿಮಾನ್ ನಾಮ ಶೋಚತಿ. ಹಾಗಾಗಿ ನಾವು ಗಳಿಸಿಟ್ಟಿದ್ರಲ್ಲಿ ಇಂಥ ಕೆಲವು ಪ್ರಾಣಿಗಳೇನಾದರೂ ತಿಂದರೆ ನಾವು ಅದಕ್ಕಾಗಿ ಶೋಧಿಸಬೇಕಾಗಿಲ್ಲ. ಈ ಜಗತ್ತಿನಲ್ಲಿ ನಾವು ಹೇಗೆ ಬದುಕಿದ್ದೇವೋ, ನಮಗೆ ಬದುಕುವ ಹಕ್ಕು ಹೇಗಿದೆಯೋ ಹಾಗೆ ಪ್ರಾಣಿಗಳಿಗೂ ಕೂಡ ಬದುಕುವ ಹಕ್ಕಿದೆ. ಅವುಗಳಿಗೂ ಕೂಡ ಆಹಾರ ಕೊಡಬೇಕಾದ ನಮ್ಮ ಕರ್ತವ್ಯವಾಗಿದೆ. ಬಲಿಹರಣ ಇತ್ಯಾದಿ ರೂಪದಲ್ಲಿ ನಾವು ಆ ಆಹಾರ ಕೊಡಬೇಕು ಅಂತ ಕೇಳಿ ಬರ್ತದೆ. ಈ ಹಿಂದೆ ಶಲ್ಯ ಪರ್ವದಲ್ಲಿ ಒಂದು ಕಥಾ ನಾವು ನೋಡಿದ್ವಿ. ಅಲ್ಲಿ ಅಸಿತ ದೇವಲ ಅಂತ ಒಬ್ಬ ಋಷಿ, ಅವನು ಒಂದು ಬಾರಿ ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸಾಶ್ರಮವನ್ನ ಸ್ವೀಕರಿಸಬೇಕು ಅಂತ ಹೋಗ್ತಾನೆ. ಅವನು ಸನ್ಯಾಸಾಶ್ರಮಕ್ಕೆ ಉದ್ಯುಕ್ತನಾದಾಗ ಆತನ ಸುತ್ತಮುತ್ತಲಿರುವಂತಹ ಎಷ್ಟೋ ಪ್ರಾಣಿ ಪಕ್ಷಿಗಳೆಲ್ಲ ಚಡಪಡಿಸ್ಲಿಕ್ಕೆ ಶುರು ಮಾಡ್ತವೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಯಾಕೆಂದ್ರೆ ಇನ್ನು ಮುಂದೆ ನಮಗೆ ಆಹಾರ ಹಾಕುವವರು ಯಾರು ಅಂತ ಅವುಗಳ ಚಿಂತೆ.
ಆ ಪ್ರಾಣಿ ಪಕ್ಷಿಗಳ ಚಿಂತೆ ಅದು. ಹೀಗೆ ಆ ಶಲ್ಯ ಪರ್ವದ ಗದಾ ಪರ್ವದಲ್ಲಿ 50ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ. ಸನ್ಯಾಸ ಕೃತ ಬುದ್ಧಿಂ ತಂ ತಥೋ ದೃಷ್ಟ ಮಹಾತಪಾಹ ಸನ್ಯಾಸ ಕೃತ ಬುದ್ಧಿಂ ತಂ ಭೂತಾನಿ ಪಿತೃಭಿಃ ಸಹ ತಥೋ ದೃಷ್ಟ ರುರುದುಹು ಕೋಸ್ಮಾನ್ ಸಂವಿಭಜಿಷ್ಯತಿ. ಈ ಅಸಿತ ದೇವಲರು ಆ ಜೈಗೀಶರ ಸಂಪರ್ಕಕ್ಕೆ ಬಂದಿದ್ರು, ಸನ್ಯಾಸ ಸ್ವೀಕಾರ ಮಾಡ್ಬೇಕು ಅಂತ ಹೊರಟರು. ಆ ಪಿತೃಗಳು, ಪಿತೃದೇವತೆಗಳು ಮತ್ತೆ ಭೂತಗಳು ಎಲ್ಲವೂ ಕೂಡ ರೋದನ ಮಾಡಿ ತೊಡಗಿದವು. ಯಾಕೆಂದ್ರೆ ಕಹ ಅಸ್ಮಾನ್ ಸಂವಿಭಜಿಷ್ಯತಿ, ನಮಗಿನ್ನೆಲ್ಲರಿಗೂ ಕೂಡ ವಿಭಾಗ ಮಾಡಿ ಆಹಾರ ಕೊಡುವವರು ಯಾರು, ಆಹಾರವನ್ನು ಹಂಚುವವರು ಯಾರು. ಭೂತಾನಾಂ ಕರುಣಂ ತಥಾ, ಆ ಎಲ್ಲ ಪ್ರಾಣಿಗಳ ಕರುಣಾಜನಕವಾದಂತಹ ಮಾತನ್ನು ಕೇಳಿ ಮೋಕ್ಷಂ ತ್ಯಕ್ತು ಮನೋದದೆ, ಸನ್ಯಾಸ ಬೇಡ ಅಂತ ಅವನು ಆಲೋಚನೆ ಮಾಡಬೇಕಾದ ಪ್ರಸಂಗ ಬಂತಂತೆ. ಹೀಗೆ ಸನ್ಯಾಸಕ್ಕೊಂದು ಮಹತ್ವ ಇದೆ, ಗೃಹಸ್ಥಾಶ್ರಮಕ್ಕೂ ಮಹತ್ವವಿದೆ. ಸನ್ಯಾಸಾಶ್ರಮದಲ್ಲಿ ಎಲ್ಲ ರೀತಿಯಾದಂತಹ ಪ್ರಾಪಂಚಿಕ ಚಿಂತೆಗಳನ್ನು ಮರೆತು ಮನುಷ್ಯ ತತ್ವಜ್ಞಾನದಲ್ಲಿ ತೊಡಗಿ ಆಸಕ್ತನಾಗಿರ್ತಾನೆ. ಆದರೆ ಗೃಹಸ್ಥನಾದವನು, ಆ ಸನ್ಯಾಸಿಗಳು, ಬ್ರಹ್ಮಚಾರಿಗಳು, ವಾನಪ್ರಸ್ಥರು ಎಲ್ರಿಗೂ ಕೂಡ ಆಹಾರವನ್ನು ಕೊಡಬೇಕಾದಂತಹ ಜವಾಬ್ದಾರಿ ಇದ್ದವನು. ಗೃಹಸ್ಥಾಶ್ರಮಿಗೆ 12 ವರ್ಷ ಗೃಹಸ್ಥಾಶ್ರಮ ಆಚರಿಸಿದವನಿಗೆ ಅಶ್ವಮೇಧ ಯಾಗ ಮಾಡಿದ ಫಲ ಇದೆ. ಸನ್ಯಾಸಿಯಾದವನು ಹೇಗೆ ಬದುಕಬೇಕು ಅದನ್ನು ಈ ಕೊನೆಯ ಶ್ಲೋಕಗಳಲ್ಲಿ ಹೇಳ್ತಾರೆ. ಕಾಡಿನಲ್ಲಿ ಬದುಕಬೇಕು, ಆಹಾರ ನಿಯಮ ಇತ್ಯಾದಿಗಳನ್ನು ಅನುಸರಿಸಬೇಕು. ಏಷ ಮೋಕ್ಷ ವಿಧಾಂ ಧರ್ಮ ವೇದೋಕ್ತ ಸತ್ಪಥೇ ಸ್ಥಿತ, ಇದು ವೇದೋಕ್ತವಾದಂತಹ ಧರ್ಮ. ಸನ್ಯಾಸಿಗಳಾದವರು ಸನ್ಮಾರ್ಗದಲ್ಲಿ ಬದುಕಬೇಕು ಹೇಗೆ ಅಂತ ಅನ್ನೋದನ್ನ ವೇದ ತಿಳಿಸಿದಂತಹ ಒಂದು ಧರ್ಮ ಇದು. ಅಲ್ಲಿಗೆ ಈ ಒಂದು ಅಧ್ಯಾಯ ಸಮಾಪ್ತ ಕಾಣ್ತದೆ. ದಕ್ಷಿಣ ಭಾರತದ ಪಾಠದಲ್ಲಿರುವಂತಹ ಭಾಗಗಳನ್ನು ನೋಡಿದೆವು. ಉತ್ತರ ಭಾರತದ ಪಾಠದಲ್ಲಿ ಹೀಗೆ ಕೆಲವು ಸಂಗತಿಗಳನ್ನು ನೋಡೋಣ. ಭಗನೇತ್ರಘ್ನ, ಹೇ ಭಗವನ್ ದಕ್ಷಯಜ್ಞ ವಿನಾಶಕ, ದಕ್ಷಯಜ್ಞೆ ಭಗನಾಮ್ನಃ ದೇವಸ್ಯ ನೇತ್ರಘಾತಕ, ಪೂಷನ್ ಎಂಬ ದೇವನ ಹಲ್ಲು ಉದುರಿಸಿದವನೇ, ಭಗ ಎಂಬ ದೇವತೆಯ ಕಣ್ಣು ಕಿತ್ತವನೇ. ನನಗೊಂದು ಸಂಶಯ ಇದೆ. ಕೇನ ಕರ್ಮ ವಿಪಾಕೇನ ವೈಶ್ಯೋ ಗಚ್ಚತಿ ಶೂದ್ರತಾಂ, 4 ವರ್ಣಗಳಿಂದೇನೋ ಬ್ರಹ್ಮ ಸೃಷ್ಟಿ ಮಾಡಿದ. ವೈಶ್ಯ ಯಾವ ಕರ್ಮದ ಪ್ರಭಾವದಿಂದಾಗಿ ಶೂದ್ರನಾಗಿ ಹುಟ್ಟುತ್ತಾನೆ, ಅದನ್ನು ಸ್ವಲ್ಪ ವರ್ಣಿಸುವಂತ ಆ ಪಾರ್ವತಿ ಕೇಳಿದ್ಲು. ಅಥವಾ ಕ್ಷತ್ರಿಯ ವೈಶ್ಯನಾಗುವುದು ಹೇಗೆ, ಬ್ರಾಹ್ಮಣ ಕ್ಷತ್ರಿಯನಾಗುವುದು ಹೇಗೆ? ಈ 3 ಸ್ವಭಾವದವರು ತ್ರಯೋವರ್ಣಾ ಪ್ರಕೃತಿಯ ಕಥಂ ಬ್ರಾಹ್ಮಣ್ಯವಾಪ್ನಯೋ. ಮೂಲತಃ ಮನುಷ್ಯನ ಗುರಿ ಏನು? ದೇಹದಿಂದ ಈಗ ಯಾವುದಾದ್ರೂ ವರ್ಣದಲ್ಲಿ ಆತ ಇರ್ತಾನೆ. ಆದ್ರೆ ಪ್ರತಿಯೊಬ್ಬನೂ ಕೂಡ ಬ್ರಹ್ಮವನ್ನು ತಿಳ್ಕೋತಾನೆ, ಪರಮಾತ್ಮನನ್ನು ತಿಳ್ಕೋತಾನೆ ಅನ್ನೋ ಅರ್ಥದಲ್ಲಿ ಬ್ರಾಹ್ಮಣನಾಗಬೇಕಲ್ಲ. ಸ್ವಾಭಾವಿಕವಾದ ಬ್ರಹ್ಮಜ್ಞಾನಿ ಎಂಬ ಅರ್ಥದಲ್ಲಿ ಬ್ರಾಹ್ಮಣ್ಯವನ್ನು ಪಡ್ಕೊಳ್ಳುವುದು ಹೇಗೆ ಇವರೆಲ್ಲರೂ ಕೂಡ? ಅದಕ್ಕೆ ಮಹೇಶ್ವರ ಹೇಳಿದ, ಬ್ರಾಹ್ಮಣ್ಯಂ ದೇವಿ ದುಷ್ಪ್ರಾಪಂ, ಬ್ರಾಹ್ಮಣ್ಯವನ್ನು ಸಂಪಾದನೆ ಮಾಡುವುದು ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲ. ದುಷ್ಕೃತ್ಯಗಳನ್ನ ಮನುಷ್ಯ ಮಾಡ್ತಾ ಹೋದ್ರೆ ಸ್ಥಾನದಿಂದ ಭ್ರಷ್ಟನಾಗ್ತಾನೆ. ಅದರಿಂದ ಯಾವತ್ತೂ ಅಗ್ರವರ್ಣದಲ್ಲಿ ಹುಟ್ಟಿದಂಥವನು ಜ್ಯೇಷ್ಠಂ ವರ್ಣಂ ಅನುಪ್ರಾಪ್ಯ ತಸ್ಮಾತ್ ರಕ್ಷೇತ ವೈ ದ್ವಿಜಃ. ಕ್ಷತ್ರಿಯ, ವೈಶ್ಯ, ಬ್ರಾಹ್ಮಣ ಇವರ್ಯಾರೂ ಕೂಡ ಬ್ರಾಹ್ಮಣರಂತೆ ಸಂಯಮದ ಜೀವನ ನಡೆಸ್ತಾ ಇದ್ರೆ ಮುಂದೆ ಬ್ರಾಹ್ಮಣರಾಗಿ ಜನಿಸ್ತಾರವರು. ಆದರೆ ಬ್ರಾಹ್ಮಣನಾಗಿ ಹುಟ್ಟಿ ಕ್ಷತ್ರಿಯೋಚಿತವಾದ ಕರ್ಮಗಳನ್ನು ಮಾಡ್ತಾ ಇದ್ರೆ ಮುಂದೆ ಕ್ಷತ್ರಿಯನಾಗಿ ಹುಟ್ಟುತ್ತಾನೆ. ವೈಶ್ಯನ ಧರ್ಮಗಳನ್ನ ಬ್ರಾಹ್ಮಣ ಆಚರಿಸಿದ್ರೆ ಮುಂದೆ ವೈಶ್ಯನಾಗಿ ಹುಟ್ಟುತ್ತಾನೆ. ಶೂದ್ರನಂತೆ ಬದುಕಿದ್ರೆ ಅವಸಾನಾನಂತರದಲ್ಲಿ ಆತನು ಶೂದ್ರನೇ ಆಗ್ತಾನೆ. ಬ್ರಾಹ್ಮಣತ್ವದಿಂದ ಭ್ರಷ್ಟನೂ ಆಗ್ತಾನೆ, ಅವನು ನರಕಕ್ಕೆ ಬೀಳ್ತಾನೆ.
ಕ್ಷತ್ರಿಯೋವಾ ಮಹಾಭಾಗೆ, ಕ್ಷತ್ರಿಯ ವೈಶ್ಯರು ಯಾರಾದರೂ ತಮ್ಮ ಕರ್ತವ್ಯಗಳನ್ನು ಬಿಟ್ಟು ಶೂದ್ರೋಚಿತವಾದ ಕರ್ಮಗಳನ್ನು ಮಾಡ್ತಾ ಇದ್ರೆ ಎಲ್ಲರೂ ಸಾಂಕರ್ಯವನ್ನು ಪಡ್ಕೊಳ್ತಾರೆ. ಇದಂ ಚೈವ ಅಪರಂ ದೇವಿ ಬ್ರಹ್ಮಣಾ ಸಮುದಾಹೃತಂ ಅಧ್ಯಾತ್ಮಂ ನೈಷ್ಠಿಕಂ ಸದ್ಭಿಃ ಅಕಾಮೈಃ ನಿಷೇವ್ಯತೆ. ನೈಷ್ಠಿಕ ಬ್ರಹ್ಮಚರ್ಯವನ್ನ ಎಲ್ಲರೂ ಕೂಡ ಪಾಲಿಸಬೇಕು. ದುಷ್ಟ ಸ್ವಭಾವದವರು ಯಾರಿರ್ತಾರೆ ಅವ್ರ ಮನೆಯಲ್ಲಿ ಭೋಜನ ಮಾಡಬಾರ್ದು. ಗಣಾನ್ನ ಒಟ್ಟು ಸಮುದಾಯದಲ್ಲಿ ಶುದ್ಧಿ ಇತ್ಯಾದಿಗಳು ಇರೋದಿಲ್ಲ, ಆದ್ರಿಂದ ಅಲ್ಲಿ ಭೋಜನ ಮಾಡಬಾರ್ದು. ಶ್ರಾದ್ದದ ಭೋಜನವನ್ನು ಮಾಡಬಾರ್ದು. ಶೂದ್ರಾನ್ನಂ ಗರ್ಹಿತಂ, ಅಸಂಸ್ಕೃತನ ಭೋಜನವನ್ನು ಮಾಡುವುದು ಅದು ಕೂಡ ಗರ್ಹಿತವೇ ಆಗಿದೆ. ಶೂದ್ರಾನವನ್ನು ಭೋಜನ ಮಾಡಿದ್ದಾನೆ, ಅದಿನ್ನೂ ಜೀರ್ಣವಾಗಿಲ್ಲ ಅಂತ ಸಂದರ್ಭದಲ್ಲಿ ಸತ್ತು ಬಿಟ್ರೆ ದೊಡ್ಡ ಅಗ್ನಿಹೋತ್ರಿಯೇ ಆಗಿರ್ಲಿ, ಜ್ಞಾನಿಯೇ ಆಗಿರ್ಲಿ, ಮತ್ತೆ ಅಸಂಸ್ಕೃತನಾಗಿ ಶೂದ್ರನಾಗಿ ಹುಟ್ಟುತ್ತಾನೆ. ಯಾರ ಅನ್ನವನ್ನು ತಿಂದಿದ್ದಾನೋ ಅವನ ಮನೆಯಲ್ಲೇ ಮತ್ತೆ ಹುಟ್ಟುತ್ತಾನೆ. ಕ್ಷತ್ರಿಯನ್ನ ಯಾರ್ದಾರ ಹೊಟ್ಟೆಯಲ್ಲಿದ್ದಾಗ ಮರಣಿಸುವ ಪ್ರಸಂಗ ಬಂದ್ರೆ ಕ್ಷತ್ರಿಯನಾಗಿ ಹುಟ್ಟುತ್ತಾನೆ. ಸುರಾಪಹ, ಅತ್ಯಂತ ದುರ್ಲಭವಾದಂತಹ ಬ್ರಾಹ್ಮಣ್ಯ ಬಂದಿದೆ, ಸುರಾಪಾನ ಮಾಡಿಬಿಟ್ಟಿದ್ದಾನೆ, ಬ್ರಹ್ಮಹತ್ಯ ಇತ್ಯಾದಿಗಳನ್ನು ಮಾಡಿದ್ದಾನೆ, ಯಾವುದೇ ವ್ರತ ಮಾಡುವ ತನ್ನ ಜವಾಬ್ದಾರಿಯಾಗಿತ್ತು ಆ ವ್ರತಗಳೆಲ್ಲ ಪರಿತ್ಯಜಿಸಿದ್ದಾನೆ, ಲೋಭಿ, ಕಪಟಿ, ಶಠ, ಅವೃತಃ, ವೃಷಲೀಭೃತ, ಕುಂಡಾಶಿ ಅಂತ ಒಂದು ಶಬ್ದ ಇದೆ. ಕುಂಡಾಶಿ ಸೋಮ ವಿಕ್ರಯಿ ಅಂತ. ಅಡಿಗೆ ಮಾಡಿದ ಪಾತ್ರೆಯಲ್ಲೇ ಭೋಜನ ಮಾಡುವವನು ಅಂತ ಅದಕ್ಕೆ ಅರ್ಥ ಮಾಡಿದ್ದಾರೆ. ಇದೆಲ್ಲ ಉತ್ತರ ಭಾರತದ ಪಾಠದಲ್ಲಿರುವಂಥದ್ದು. ದಕ್ಷಿಣ ಭಾರತದ ಪಾಠಗಳಲ್ಲಿ ಇದನ್ನ ನೋಡಬೇಡಿ. ಮುಂದೆ ದಕ್ಷಿಣ ಭಾರತದ ಪಾಠದಲ್ಲಿ ಈ ಶ್ಲೋಕಗಳು ಬರ್ತಾವೇನು ಅಂತ ಮುಂದೆ ನೋಡೋಣ. ಅಡಿಗೆ ಮಾಡಿದ ಪಾತ್ರೆಗಳನ್ನ ಶುದ್ಧವಾಗಿಟ್ಟು ಅವುಗಳಿಂದ ನಾವು ಊಟ ಮಾಡುವ ಎಲೆ ಅಥವಾ ತಟ್ಟೆಯಲ್ಲಿ ಬಡಿಸ್ಕೊಳ್ಬೇಕು. ಅಡಿಗೆ ಮಾಡಿದ ಪಾತ್ರದಲ್ಲೇ ಭೋಜನ ಮಾಡುವಂಥದ್ದು ಕ್ಷುದ್ರತನ, ಅದಕ್ಕೆ ದೋಷ ಇದೆ. ಸೋಮಲತೆಯನ್ನು ಮಾರುವುದಕ್ಕೂ ಅನೇಕ ಪಾಪಗಳಿವೆ. ವೇದಾಧ್ಯಯನ ಸಂಪನ್ನನಾಗಿದ್ರು ಕೂಡ ಗುರು ಹಿರಿಯರ ಪತ್ನಿಯರ ಮೇಲೆ ಕಾಮದ ಕಣ್ಣು ಬೀರಿದ್ರೆ ಆಗ ಅವನು ಭ್ರಷ್ಟನಾಗ್ತಾನೆ. ನ್ಯಾಯದ ದೃಷ್ಟಿಯಿಂದ ಎಲ್ಲ ಕಾರ್ಯಗಳನ್ನು ಕೂಡ ಶೂದ್ರಾದಿಗಳು ಮಾಡಬೇಕು ಅಂತ ಒಂದು ಸಂಯಮದ ಜೀವನವನ್ನ ಅವರು ಎಲ್ಲರೂ ಕೂಡ ನಡೆಸಬೇಕು. ಋತುಕಾಲದಲ್ಲಿ ಪತ್ನಿ ಸಮಾಗಮ, ಅತಿಥಿ ಅಭ್ಯಾಗತರ ಸತ್ಕಾರ ಇತ್ಯಾದಿಗಳನ್ನ ಮಾಡಬೇಕು. ವೈಶ್ಯನಾಗಿ ಹುಟ್ಟಿದ ಮೇಲೆ ಕೂಡ ಗೃಹಸ್ಥ ವೃತವನ್ನ ಆಚರಣೆ ಮಾಡಿ ದಿನಕ್ಕೆ 2 ಬಾರಿ ಭೋಜನ, ಯಜ್ಞ ಶೇಷದ ಭೋಜನ ಇತ್ಯಾದಿಗಳನ್ನ ಮಾಡಬೇಕು. ಜಾತಕರ್ಮ ಮೊದಲಾದ ಎಲ್ಲಾ ಸಂಸ್ಕಾರಗಳನ್ನು ಕೂಡ ಮಾಡಿಸ್ಕೊಳ್ಬೇಕು. ವೇದಾಧ್ಯಯನ ಇತ್ಯಾದಿಗಳನ್ನು ಮಾಡಬೇಕು. ಗಾರ್ಹಪತ್ಯ ಅಗ್ನಿ ಮೊದಲಾದ ಅಗ್ನಿಗಳನ್ನ ಪೂಜಿಸಬೇಕು. ಕ್ಷತ್ರಿಯ ಅಪರಾಧಿಯನ್ನು ದಂಡಿಸಬೇಕು. ದಂಡವನ್ನು ಯಾವತ್ತೂ ಪರಿತ್ಯಾಗ ಮಾಡಬಾರದು. ಪ್ರಜೆಗಳ ಆದಾಯದಲ್ಲಿ 6ನೇ 1 ಭಾಗ ಸ್ವೀಕಾರ ಮಾಡಬೇಕು. ಸ್ವಚ್ಛಂದದ ಜೀವನವನ್ನು ನಡೆಸಬಾರದು. ಸರ್ವಾತಿಥ್ಯಂ, ಬಂದವರೆಲ್ಲರಿಗೂ ಕೂಡ ಆತಿಥ್ಯ ಮಾಡಬೇಕು. ಶೂದ್ರಾಣಾಂಚ ಅನ್ನಕಾಮಾನಾಂ ನಿತ್ಯಂ ಸಿದ್ಧಮಿತಿ ಬ್ರುವನ್, ಯಾರೇ ಬಂದ್ರು ಮನೆಯಲ್ಲಿ ಅಡಿಗೆ ಇಲ್ಲ ಅಂತ ಅನ್ನಬಾರದು. ಅನ್ನ ಸಿದ್ಧವಿದೆ, ತಾವು ಭೋಜನ ಕೇಳಿ ಅಂತ ಎಲ್ಲರಿಗೂ ಬಂದವರಿಗೂ ಸತ್ಕಾರ ಮಾಡಬೇಕು. 3 ಕಾಲದಲ್ಲೂ ಸ್ನಾನ ಮಾಡಬೇಕು. ತ್ರಿಕಾಲಂ ಅಗ್ನಿಹೋತ್ರಂಚ ಜುಹ್ವಾನೋ ವೈ ಯಥಾವಿಧಿ. 3 ಕಾಲದಲ್ಲಿ ಸ್ನಾನ ಮಾಡಬೇಕು ಅಂತ ಕೆಲವು ಕಡೆ ಹೇಳಿದ್ದಾರೆ. ಆದ್ರೆ ಇವೆಲ್ಲ ಎಲ್ಲಾ ಕ್ಷತ್ರಿಯರಿಗೂ ಎಲ್ಲಾ ಬ್ರಾಹ್ಮಣರಿಗೂ ಕೂಡ ಸಂಬಂಧಪಟ್ಟದ್ದು ಏನಲ್ಲ. ಅದು ಕೆಲವು ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸುವಂತವರಿಗೆ ಮಾತ್ರ ಅವೆಲ್ಲ ಸಂಬಂಧಪಟ್ಟದ್ದಾಗಿರ್ತದೆ. ಜ್ಞಾನಿಗಳ ಸಲುವಾಗಿ ಗೋವು ಅಂದ್ರೆ ಶಾಸ್ತ್ರ, ದೇಶ ಇತ್ಯಾದಿಗಳ ಸಲುವಾಗಿ. ಗೋವು ಅಂದ್ರೆ ಕೇವಲ ಆಕಳುಗಳಲ್ಲ, ನಮ್ಮ ಶಾಸ್ತ್ರ, ನಮ್ಮ ದೇಶ, ಸಂಸ್ಕೃತಿ, ಅದರ ನಿಮಿತ್ತದಿಂದಾಗಿ ಪ್ರಾಣ ಪರಿತ್ಯಾಗ ಮಾಡಲಿಕ್ಕೂ ಸಿದ್ಧನಾಗಿರಬೇಕು. ಮುಂದೆ ಸದ್ಗತಿಯನ್ನು ಪಡ್ಕೋತಾರೆ ಇಂಥವರೆಲ್ಲರೂ ಕೂಡ.
ಕರ್ಮವಿಹಿ ಶುಚಿಭಿಹಿ ದೇವಿ ವಿಶುದ್ಧಾತ್ಮ ಜಿತೇಂದ್ರಿಯ. ಶೂದ್ರನೇ ಆಗಿದ್ರು ಕೂಡ ಜಿತೇಂದ್ರಿಯನಾಗಿ ಬದುಕಿದ್ರೆ ಅವನನ್ನ ಬ್ರಾಹ್ಮಣನನ್ನು ಗೌರವಿಸಿದಂತೆ ಗೌರವಿಸಬೇಕು. ಶೂದ್ರೋಪಿ ದ್ವಿಜವತ್ ಸೇವ್ಯ ಇತಿ ಬ್ರಹ್ಮ ಅಬ್ರವೀತ್ ಸ್ವಯಂ. ದ್ವಿಜವತ್ ಸೇವ್ಯ, ಇದು ಭಾಗವತದಲ್ಲಿ ಹಾಗೊಂದು ಶ್ಲೋಕವು ಕೂಡ ಬಂದಿದೆ. ಯಸ್ಯೆಯಲ್ ಲಕ್ಷಣಂ ಪುಂಸೋ ವರ್ಣಾದಿ ವ್ಯಂಜಕಂ ಯದ್ಯನ್ಯತ್ರಾಪಿ ದೃಶ್ಯೇತ ತತ್ತೇನೈವ ವಿನಿರ್ದಿಶೇತ್ ಅಂತ. ಅಂಥ ಶೂದ್ರನನ್ನು ಕಡೆಗಣಿಸಬಾರದು. ಅನೇಕ ಶಿಷ್ಟಾಚಾರಗಳು, ಮಡಿಯು ಮೇಲ್ಗೆ ಇತ್ಯಾದಿ ಕಾರಣಗಳಿಂದಾಗಿ ನಾವು ಕೆಲವು ಸಾಮಾಜಿಕ ಅಂತರಗಳನ್ನ ಪಾಲಿಸುವಂತ ಪ್ರಸಂಗ ಬರಬಹುದು. ಅವನ್ನೆಲ್ಲವನ್ನು ಶಾಸ್ತ್ರೋಕ್ತವಾದನ್ನು ಆಚರಿಸಿಯೇ ಅಂಥ ಸಂಪನ್ನನಾದಂಥ ಧಾರ್ಮಿಕನಾದಂತಹ ಶೂದ್ರನನ್ನ ಯಾವತ್ತೂ ಗೌರವಿಸಬೇಕು ಅಂತ ಅದರ ಅರ್ಥ. ಅಂತಹ ಶೂದ್ರ ಈ ಉಳಿದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗಿಂತಲೂ ಶ್ರೇಷ್ಠ. ಯಾಕೆಂದ್ರೆ ಅವನ ಸ್ವಭಾವ ಶ್ರೇಷ್ಠ ಸ್ವಭಾವ ಆಗಿದೆ, ಕರ್ಮವೂ ಸಾತ್ವಿಕವಾಗಿದೆ. ನಸಶೂದ್ರೋ, ಈ ಚಾತುರ್ವರ್ಣದ ಕುರಿತಾಗಿ ವಿಮರ್ಶೆ ಮಾಡುವಾಗ ಇಲ್ಲಿ ಬಂದಿರುವಂತಹ ಅನೇಕ ಶ್ಲೋಕಗಳನ್ನ ನಾನು ಉದ್ಧರಿಸಿದ್ದೆ. ಈ ಉತ್ತರ ಭಾರತದ ಪಾಠದಲ್ಲಿ ಈ ಅನುಶಾಸನ ಪರ್ವದಲ್ಲಿ 143ನೇ ಅಧ್ಯಾಯದಲ್ಲಿ 50ನೇ ಶ್ಲೋಕ ಏನಿದೆ, ನಯೋನಿರ್ನಾಪಿ ಸಂಸ್ಕಾರ ನಷ್ಟುತಂ ನಚ ಸಂತತಿ ಕಾರಣಾನಿ ದ್ವಿಜತ್ವಸ್ಯ ವೃತ್ತಮೇವತು ಕಾರಣಂ. ಬ್ರಾಹ್ಮಣ ಯೋನಿಯಲ್ಲಿ ಹುಟ್ಟುವುದು, ಜಾತಕರ್ಮಾದಿ ಸಂಸ್ಕಾರ ಆಗುವುದು, ವೇದಾಧ್ಯಯನ, ಸತ್ಕುಲ ಪ್ರಸೂತಿ, ಇದ್ಯಾವುದು ಕೂಡ ಬ್ರಾಹ್ಮಣ್ಯಕ್ಕೆ ಕಾರಣ ಹೌದು, ಅಲ್ಲ ಅಂತಲ್ಲ. ಆದ್ರೆ ಅತ್ಯಂತ ಮುಖ್ಯ ಕಾರಣ ಅಂದ್ರೆ ಅವನ ಸಚ್ಚಾರಿತ್ರ್ಯ. ಮತ್ತೆ ಅಧಿಕಾಶ್ಚೇತ್ ಗುಣ ಶೂದ್ರೇ ಬ್ರಾಹ್ಮಣಾದಿ ಸವುಚ್ಯತೆ ಬ್ರಾಹ್ಮಣ ಕಲ್ಪಗುಣಕಃ ಶೂದ್ರ ಏವ ಪ್ರಕೀರ್ತಿತಃ ಅಂತ ಗೀತಾ ತಾತ್ಪರ್ಯದಲ್ಲಿ 18ನೇ ಅಧ್ಯಾಯ 48ನೇ ಶ್ಲೋಕದಲ್ಲಿ ಶೂದ್ರ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ಸದ್ಗುಣವಂತನಾದಂತಹ ಭಗವದ್ಭಕ್ತಿಯಾದ ಗುಣಪೂರ್ಣನಾದ ಶೂದ್ರನ ಪ್ರಾಮಾಣಿಕನಾದ ಶೂದ್ರನನ್ನು ಬ್ರಾಹ್ಮಣ ಅಂತಾನೆ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ. ಶೂದ್ರಯೋನೌ ಹಿ ಜಾತಸ್ಯ ಸದ್ಗುಣಾನ್ ಉಪತಿಷ್ಠತಃ ವೈಶ್ಯತ್ವಂ ಭವತಿ ಬ್ರಹ್ಮನ್ ಕ್ಷತ್ರಿಯತ್ವಂ ತಥೈವ ಚ ಆರ್ಜವೇ ವರ್ತಮಾನಸ್ಯ ಬ್ರಾಹ್ಮಣ್ಯಂ ಅಭಿಜಾಯತೆ ಅಂತ ವನಪರ್ವದಲ್ಲಿ ಬರುವ ಮಾತುಗಳು, ಧರ್ಮಗಾಧನ ಮಾತುಗಳು. ಸತ್ಯ, ದಾನ, ಸಹನೆ, ಶೀಲ, ಅಹಿಂಸಾ, ತಪಸ್ಸು, ಕರುಣ ಈ ಗುಣಗಳೆಲ್ಲ ಇದ್ರೆ ಅವನೇ ಬ್ರಾಹ್ಮಣ. ಬ್ರಾಹ್ಮಣ್ಯಂ ಅಭಿಜಾಯತೆ, ಹುಟ್ಟಿನಿಂದ ಯಾವುದೇ ಜಾತಿಯಲ್ಲಿ ಹುಟ್ಟಿರಬಹುದು, ಆದ್ರೆ ಈ ಗುಣಗಳಿದ್ರೆ ಅವನು ವೈಶ್ಯ, ಅಲ್ಲಿಂದ ಕ್ಷತ್ರಿಯ, ಅಲ್ಲಿಂದ ಬ್ರಾಹ್ಮಣ್ಯಕ್ಕೆ ತಾನಾಗಿಯೇ ಏರ್ತಾನೆ ಅಂತ ಅದರ ವರ್ಣನೆ ಮಾಡ್ತಾರೆ. ಯಸ್ಯೆಯಲ್ ಲಕ್ಷಣಂ ಪುಂಸೋ ಪ್ರೋಕ್ತಂ ಯಸ್ಯೆಯಲ್ ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾದಿ ವ್ಯಂಜಕಂ ಯದ್ಯನ್ಯತ್ರಾಪಿ ದೃಶ್ಯೇತ ತತ್ತೇನೈವ ವಿನಿರ್ದಿಶೇತ್ ಅಂತ ಶ್ಲೋಕ ಇದೆ. ಇದು ಭಾಗವತದ 7ನೇ ಸ್ಕಂದದ 12ನೇ ಅಧ್ಯಾಯದ 36ನೇ ಶ್ಲೋಕ ಇದೆ. ಮಹಾಭಾರತದ ವನಪರ್ವದಲ್ಲಿ ಶೂದ್ರೇತುಲ್ ಭವೇಲ್ ಲಕ್ಷ್ಮ್ಯ ದ್ವಿಜೇಯಚ್ಚ ನ ವಿದ್ಯತೆ ನವೈ ಶೂದ್ರೋ ಭವೇತ್ ಶೂದ್ರ ಬ್ರಾಹ್ಮಣೋ ನ ಚ ಬ್ರಾಹ್ಮಣ ಯತ್ರೈತಲ್ ಲಕ್ಷ್ಯತೆ ಸರ್ಪ ವೃತ್ತಂಶ ಬ್ರಾಹ್ಮಣ ಸ್ಮೃತಃ. ಧರ್ಮರಾಜ ಮತ್ತು ಸರ್ಪರೂಪಿಯಾದಂತಹ ನಹುಷನ ನಡುವೆ ನಡೆದಂತಹ ಒಂದು ಸಂವಾದ ಇದೆ. ಬ್ರಾಹ್ಮಣ್ಯದ ಲಕ್ಷಣಗಳಲ್ಲಿಲ್ಲದ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ್ಯದ ಲಕ್ಷಣವುಳ್ಳಂತಹ ಶೂದ್ರನಲ್ಲ. ಚತುರ್ವೇದೋಪಿ ದುರ್ವೃತ್ತ ಸಶೂದ್ರಾದ ಅತಿರಿಚ್ಯತೆ. ಇದು ವನಪರ್ವದ 314ನೇ ಅಧ್ಯಾಯ. ಹೀಗೆ ದುರ್ವೃತ್ತನಾದಂತಹ ಬ್ರಾಹ್ಮಣ ಶೂದ್ರನಿಗಿಂತ ಕೀಳಾಗ್ತಾನೆ. ಇದು 314ನೇ ಅಧ್ಯಾಯ ವನಪರ್ವದಲ್ಲಿ. 182ನೇ ಅಧ್ಯಾಯ ಆ ಸರ್ಪದ ಮತ್ತೆ ಧರ್ಮರಾಜನ ಸಂವಾದ, ಇದೆಲ್ಲ ಬಂದಿರುವಂತಹ ಭಾಗಗಳು. ಶೂದ್ರೋಪಿ ದ್ವಿಜವತ್ ಸೇವ್ಯ, ಇವೆಲ್ಲ ಹೇಗೆ ಮನುಷ್ಯ ಬದುಕಬೇಕು, ಹೇಗೆ ಗುಣಗಳಿಗೆ ಬೆಲೆ ಕೊಡಬೇಕು, ತನ್ನ ಆಚಾರ ವಿಚಾರ ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ಉಳಿಸ್ಕೊಂಡು ತನ್ನ ನಿಯಮಗಳಿಗೆ ಧಕ್ಕೆ ಬರದಂತೆ ಹೇಗೆ ಬದುಕಬೇಕು ಅನ್ನೋದನ್ನ ಮನುಷ್ಯ ತಿಳ್ಕೊಳ್ಬೇಕಾಗುತ್ತೆ. ವೃತ್ತೇನತು ವಿಧೀಯತೆ ವೃತ್ತೇಸಿತಸ್ತು ಶೂದ್ರೋಪಿ ಬ್ರಾಹ್ಮಣತ್ವ ನಿಗಚ್ಚತೆ. ವೃತ್ತತಸ್ತು ಹತೋಹತಃ, ಯಾರ ವೃತ್ತ ಹೋಯ್ತೋ, ನಡವಳಿಕೆ ಕೆಟ್ಟಿದೆಯೋ ಆ ಮನುಷ್ಯ ಭ್ರಷ್ಟನಾದಂತೇನೆ ಅಂತ ವರ್ಣನೆ ಮಾಡಿದ್ದಾರೆ. ಬ್ರಾಹ್ಮ ಸ್ವಭಾವ ಸುಶ್ರೋಣಿ ಸರ್ವತ್ರ ಮೇ ಮತಿ.
ಎಲ್ಲ ಕಡೆ ಬ್ರಹ್ಮ ಸ್ವಭಾವ ಅಂದ್ರೆ ಸಾತ್ವಿಕ ಸ್ವಭಾವ ಅಂತ ಅನ್ನೋದಿದೆ. ಅದು ಯಾರಿಗೂ ಗುತ್ತಿಗೆ ಏನಲ್ಲ. ನಿರ್ಗುಣಂ ವಿಮಲಂ ಬ್ರಹ್ಮ ಎತ್ತ ತಿಷ್ಠತಿ ಸದ್ವಿಜ. ಯಾರ ಹೃದಯದಲ್ಲಿ ಸ್ವಚ್ಛವಾದಂತಹ ಶುದ್ಧನಾದಂತಹ ಬ್ರಹ್ಮ ಇದ್ದಾನೋ ಆ ವ್ಯಕ್ತಿಯೇ ಬ್ರಾಹ್ಮಣ. ಹುಟ್ಟಿನಿಂದ ಅವನು ಬ್ರಾಹ್ಮಣನಾಗಿದ್ದಾನೋ ಇಲ್ಲೋ ಅನ್ನೋದು ಎರಡನೇ ಸ್ಥಾನವನ್ನೇ ಪಡ್ಕೋತದೆ. ಬ್ರಹ್ಮನಿಷ್ಠನಾದವನೇ ಬ್ರಾಹ್ಮಣ. ಸ್ವಯಂ ಚ ವರದೇನೋಕ್ತ ಬ್ರಹ್ಮಣ ಸೃಜತ ಪ್ರಜಾಹ. ಬ್ರಾಹ್ಮಣ ಒಂದು ದೊಡ್ಡ ಕ್ಷೇತ್ರ ಇದ್ದಂತೆ, ಒಂದು ಜಮೀನು ಇದ್ದಂತೆ ಅವನು. ವಿಶೇಷ ಏನಂದ್ರೆ ಲೋಕೆ ಚರತಿ ಪಾದವತ್. ಇನ್ನು ಈ ಜಮೀನು ಮೊದಲಾದವುಗಳು ಒಂದು ಕಡೆ ಇದ್ದಲ್ಲಿ ಇರ್ತವೆ. ಬ್ರಾಹ್ಮಣ ಎಂಬ ಈ ಜಮೀನು ಏನಿದೆ ಅದು ಅಲ್ಲಲ್ಲಿ ಸಂಚಾರ ಮಾಡ್ತಾ ಇರ್ತದೆ. ಗದ್ದೆಯಲ್ಲಿ ಬೀಜವನ್ನು ಬಿತ್ತಿದ್ರೆ ಅದು ಮತ್ತೆ ಫಲ ಕೊಡ್ತದೆ. ಅದರಂತೆ ಬ್ರಾಹ್ಮಣನೆಂಬ ಕ್ಷೇತ್ರದಲ್ಲಿ ಬೀಜ ಬಿತ್ತಿದ್ರೆ ಅವನು ಮತ್ತೆ ಆ ದಾನ ಮಾಡಿದವನಿಗೆ ಫಲ ಕೊಡ್ತಾನೆ. ಆದ್ರಿಂದ ಯಾವತ್ತು ಆ ಬ್ರಾಹ್ಮಣನಿಗೆ ಅಂತ ಒಂದು ಸತ್ಕಾರವನ್ನು ಮಾಡಬೇಕು. ವರ್ತಿತವ್ಯಂ ವಿಭೂಷತ, ಧರ್ಮ ಮಾರ್ಗವನ್ನು ಅನುಸರಿಸಿ ಬದುಕಬೇಕು. ನಿತ್ಯ ವೇದ ಪಾರಾಯಣ ಇತ್ಯಾದಿಗಳನ್ನ ಮಾಡಬೇಕು. ಶಾಸ್ತ್ರಾಧ್ಯಯನ ಇತ್ಯಾದಿಗಳನ್ನ ಮಾಡಬಾರ್ದು. ನಿತ್ಯಂ ಸ್ವಾಧ್ಯಾಯನ ಭಾವ್ಯಂ ನಚ ಅಧ್ಯಯನ ಜೀವಿನ. ನಾವು ಮಾಡಿದ ಅಧ್ಯಯನ ಜ್ಞಾನ ಇತ್ಯಾದಿಗಳನ್ನ ಜೀವನೋಪಾಯವಾಗಿ ಮಾಡಿಕೊಳ್ಳಬಾರದು. ಇಂಥ ಬ್ರಾಹ್ಮಣ ಬ್ರಹ್ಮಭೂಯಾಯ ಕಲ್ಪತೆ, ಅವನು ಬ್ರಹ್ಮಸ್ಥಾನವನ್ನು ಹೊಂದುತ್ತಾನೆ. ದೇವಿ, ಇಂಥ ಶ್ರೇಷ್ಠವಾದ ಬ್ರಾಹ್ಮಣ್ಯವನ್ನು ಹೊಂದಿಯೂ ಕೂಡ ನೀಚ ಸ್ತ್ರೀಯರ ಸಹವಾಸ ಇತ್ಯಾದಿಗಳನ್ನು ಮಾಡದೆ ಬ್ರಾಹ್ಮಣ್ಯವನ್ನು ರಕ್ಷಿಸ್ಕೋಬೇಕು. ಇದರೆಲ್ಲದರ ರಹಸ್ಯವನ್ನು ನಿನಗೆ ಹೇಳಿದ್ದೇನೆ. ಮತ್ತೆ ಏನನ್ನ ನೀನು ಕೇಳಬೇಕಂತ ಅಪೇಕ್ಷೆ ಪಡುತ್ತೆ ಅದನ್ನು ಹೇಳು ಅಂತ ಪರಶಿವ ಹೇಳಿದ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗ್ತದೆ. ಇದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 117ನೇ ಅಧ್ಯಾಯ ಸಮಾಪ್ತವಾಗಿದೆ. PR ಕೃಷ್ಣಾಚಾರ್ಯರ ಪಾಠದಲ್ಲಿ 211ನೇ ಅಧ್ಯಾಯ ಸಮಾಪ್ತವಾಗಿದೆ. 198ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ ಸಮಾಪ್ತವಾಗಿದೆ. 143ನೇ ಅಧ್ಯಾಯ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.